ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಾತುರದಿಂದ ಕಾಯ್ತಾನೆ ಇದ್ದೀರಾ. ಮತ್ತು ಇನ್ನು ಕೆಲವರು ಏಪ್ರಿಲ್ 2ನೇ ವಾರದಲ್ಲಿ ರಿಸಲ್ಟ್ ಬರುತ್ತಂತ ಕಾಯ್ತಿದ್ದೀರಾ, ಕೆಲವರು ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಬರುತ್ತಂತ ಕಾಯ್ತಿದ್ದೀರಾ, ಇನ್ನು ಕೆಲವರು ಯಾವೊಂದು ವೆಬ್ಸೈಟ್ ಅಂದರೆ ಆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ತಿದ್ದೀರಾ. ನಿಜವಾಗ್ಲೂ ರಿಸಲ್ಟ್ ಯಾವಾಗ ಬರುತ್ತೆ, ಈ ರಿಸಲ್ಟ್ ಬಗ್ಗೆ ಏನು ನಡೀತಿದೆ, ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಮುಗ್ದಿದೆಯಾ ಮುಗ್ದಿಲ್ವಾ, ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಆದರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ ಯಾವಾಗ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಯಾವುದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ಕರ್ನಾಟಕದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದೀಗ ಒಂದು ಪ್ರಮುಖ ಸುದ್ದಿ ಆದರೆ ಬಂದಿರುವಂಥದ್ದು. ಈ ವರ್ಷದ ಪರೀಕ್ಷೆಯ ಫಲಿತಾಂಶವು ಏಪ್ರಿಲ್ ತಿಂಗಳಲ್ಲೇ ಹೊರಬೀಳುವ ಸಾಧ್ಯತೆ ಇದೆ. ಶೈಕ್ಷಣಿಕ ವಲಯದಲ್ಲಿ ಈ ಬಗ್ಗೆ ಹೆಚ್ಚಿನ ಚರ್ಚೆಗಳಾದರೆ ನಡೆಯುತ್ತಿರುವಂಥದ್ದು. ಈಗ ಏನಾಗಿದೆ ಅಂದರೆ, ಸದ್ಯಕ್ಕೆ ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಅಂದರೆ ನಿಮ್ಮ ಒಂದು ಪೇಪರ್ಸ್ ಎವ್ಯಾಲ್ಯೂಯೇಷನ್ ನೀವೇನು ಬರ್ದಿದ್ದೀರಾ ಅದೆಲ್ಲ ಮುಗ್ದಿದೆ, ಓಕೆನಾ. ಆಲ್ರೆಡಿ ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಕೂಡ ಇಲ್ಲಿ ಮುಗ್ದಿರುವಂಥದ್ದು. ಸಾಮಾನ್ಯವಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಏಪ್ರಿಲ್ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲಿ ಫಲಿತಾಂಶವನ್ನು ಘೋಷಿಸುವ ಸಂಪ್ರದಾಯವನ್ನು ಹೊಂದಿದೆ. ಇಂದಿನ ವರ್ಷಗಳ ಅಂಕಿ ಅಂಶಗಳನ್ನು ಗಮನಿಸಿದರೆ ಈ ಬಾರಿಯೂ ಏಪ್ರಿಲ್ 6ರಿಂದ 10ರ ಒಳಗಾಗಿ ವಿದ್ಯಾರ್ಥಿಗಳ ಕೈಗೆ ಫಲಿತಾಂಶ ಸಿಗುವ ನಿರೀಕ್ಷೆ ಇದೆ. ಆದರೆ ಮಂಡಳಿಯಿಂದ ಅಧಿಕೃತ ದಿನಾಂಕದ ಘೋಷಣೆಗಾಗಿ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರಿಸಲ್ಟ್ ದಿನಾಂಕ ಏನೇ ನೋಡಿದ್ರು ನೀವು ಇಲ್ಲಿ ನಿಮ್ಗೊಂದು ಅಫಿಷಿಯಲ್ ನ್ಯೂಸ್ ಬೇಕು. ಈಗ ಇಲ್ಲಿ ಮಧು ಬಂಗಾರಪ್ಪ ಅವರು ಬಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು, ಒಂದು ಪ್ರೆಸ್ ಮೀಟ್ ಇಟ್ಬಿಟ್ಟು ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಯಾವ ದಿನಾಂಕಕ್ಕೆ ಬರುತ್ತೆ, ಯಾವ ಟೈಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಅವ್ರು ಪ್ರೆಸ್ ಮೀಟ್ ಇಟ್ಬಿಟ್ಟು ಹೇಳ್ತಾರೆ ಇಲ್ಲಿ. ಆದರೆ ಈಗ ರಿಸಲ್ಟ್ ಡೇಟ್ ಯಾವಾಗ ಬರ್ಬೋದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಏಪ್ರಿಲ್ 7ನೇ ತಾರೀಕು ಇಲ್ಲ ಅಂದರೆ 8ನೇ ತಾರೀಕು, ಮ್ಯಾಕ್ಸಿಮಮ್ ಏಪ್ರಿಲ್ 7ನೇ ತಾರೀಕೆ ನಿಮಗೆ ರಿಸಲ್ಟ್ ಬರುತ್ತೆ. 7ನೇ ತಾರೀಕು ಏನಾದರೂ ಮಿಸ್ ಆಗಿದೆ ಅಂದರೆ ನಿಮಗೆ 8ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ಸ್ ಆದರೆ ನಿಮಗೆ ಬರುವಂಥದ್ದು. 7-8 ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಎಲ್ಲ ಮೂಲಗಳ ಪ್ರಕಾರ ಇಲ್ಲಿ ಗೊತ್ತಾಗ್ತಿರುವಂಥದ್ದು ಏನಂದ್ರೆ ಏಪ್ರಿಲ್ 7 ಇಲ್ಲ 8ನೇ ತಾರೀಕು ನಿಮಗೆ ಪಕ್ಕಾ ರಿಸಲ್ಟ್ ಬರುತ್ತೆ. 7ನೇ ತಾರೀಕು ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಇದೇ ಏಪ್ರಿಲ್ 7ಕ್ಕೆ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಬರುವಂಥದ್ದು ಕನ್ಫರ್ಮು, ಬಹುತೇಕ ಖಚಿತ ಅಂತ ಇಲ್ಲಿ ಹೇಳ್ತಿರುವಂಥದ್ದು. ಇಲ್ಲಿ ಫಲಿತಾಂಶ ನೋಡೋದಕ್ಕೆ ಯಾವ ಲಿಂಕ್ ಸಿಕ್ಕಿದ್ರೆ ಆ ಲಿಂಕ್ ಮೇಲೆ ಎಲ್ಲ ಕ್ಲಿಕ್ ಮಾಡಬೇಡಿ, ನಿಮಗೆ ಇಶ್ಯೂ ಆಗುತ್ತೆ. ಯಾವ ಲಿಂಕ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. carresults.nike.in ಅಂತ ಒಂದು ವೆಬ್ಸೈಟ್ ಇದೆ, ಇದು ಅಫಿಷಿಯಲ್ ವೆಬ್ಸೈಟು. ಇಲ್ಲೋಗಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡಿ. ಈಗ ನೀವು ಆ ಲಿಂಕಲ್ಲಿ ಹೋಗಿ ಚೆಕ್ ಮಾಡಿದಾಗ ನಿಮಗೆ ಲಾಸ್ಟ್ ಇಯರ್ ರಿಸಲ್ಟ್ಸ್ ಎಲ್ಲ ತೋರಿಸ್ತಿರುತ್ತೆ. ಈ ಇಯರ್ದು ಇನ್ನೂ ಅಪ್ಡೇಟ್ ಆಗಿಲ್ಲ. ನಿಮಗೆ ಈ ಇಯರ್ದು ಅಪ್ಡೇಟ್ ಆದಾಗ ಆಗ 7ನೇ ತಾರೀಕು ರಿಸಲ್ಟ್ ಬಿಡ್ತಾರೆ. ಆಗ ಅಪ್ಡೇಟ್ ಆದಾಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಬಿಟ್ಟು ನಿಮ್ಮ ಡೀಟೇಲ್ಸ್ ಕೊಟ್ಟು ರಿಸಲ್ಟ್ ಆದರೆ ಚೆಕ್ ಮಾಡ್ಬೋದು, ಓಕೆನಾ. ಈಗ ರಿಸಲ್ಟು ನಿಮಗೆ ಏಪ್ರಿಲ್ 7ನೇ ತಾರೀಕೆ ಬರುವಂಥದ್ದು, ಪಕ್ಕ ಇಲ್ಲಿ ಏಪ್ರಿಲ್ 7 ಅಂತ ಹೇಳ್ತಿದ್ದಾರೆ ಮೂಲಗಳ ಪ್ರಕಾರ. ಈಗ ಕರೆಕ್ಟ್ ಟೈಮು ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಪ್ರೆಸ್ ಮೀಟ್ ಇಟ್ಬಿಟ್ಟು ಎಜುಕೇಶನ್ ಮಿನಿಸ್ಟರ್ ಆದವರು ಇಲ್ಲಿ ನಿಮಗೆ ಅನೌನ್ಸ್ ಮಾಡೇ ಮಾಡ್ತಾರೆ ಸ್ನೇಹಿತರೆ. ಇದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕುರಿತು ಅಪ್ಡೇಟ್ಸು. ಯಾರು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ನೋಡ್ತಿದ್ರೋ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ನಿಮಗೆ ಫ್ಯೂಚರಲ್ಲಿ ನೆಕ್ಸ್ಟ್ ಸೈನ್ಸ್ ವಿದ್ಯಾರ್ಥಿಗಳಿಗೆ KCET ಅಪ್ಡೇಟ್ಸ್ ಆಗಿರ್ಬೋದು, ನೀಟ್ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸು ನಮ್ಮ ಚಾನಲ್ ಸೈಡಿಂದ ಸಿಗ್ತಿರುತ್ತೆ. ಮತ್ತು ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ನೀವು ಯಾವುದೇ ಯೂನಿವರ್ಸಿಟಿಗೆ ಹೋದ್ರೂ ನಿಮ್ಮ ಎಲ್ಲ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸು ಸಿಗ್ತಿರುತ್ತೆ. ಯಾವುದೇ ಕೋರ್ಸ್ಗೆ ನೀವು ಜಾಯ್ನ್ ಆದ್ರೂ ಆಲ್ ಓವರ್ ಕರ್ನಾಟಕದಲ್ಲಿ ಯಾವ್ಯಾವ ಯೂನಿವರ್ಸಿಟಿ ಇದೆ ಎಲ್ಲ ಅಪ್ಡೇಟ್ಸು ನಿಮ್ಗೆ ಸಿಗ್ತಿರುತ್ತೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ.